ಕಾದಂಬರಿಕಾರ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಆರ್ ಆರ್ ನಗರದ ಖಾಸಗಿ ಆಸ್ಪತ್ರೆಗೆ ಇದೀಗ ಭಾವನ ಬೆಳಗ್ಗೆ ಅವರು ಕೂಡ ಭೇಟಿ ಕೊಟ್ಟು ಅಂತಿಮ ದರ್ಶನ ಕೂಡ ಪಡ್ತಿದ್ರೆ ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಅಕ್ಷರ ಲೋಕದ ಮತ್ತೊಂದು ನಕ್ಷತ್ರ ಇವತ್ತು ಕಳಚೆ ಬಿತ್ತು ಅಂತ ಅನ್ಸುತ್ತೆ. ಹೌದು, ತುಂಬಾ ದುಃಖದ ಸಂಗತಿ, ತುಂಬಾ ಬೇಸರ ಆಗ್ತಾ ಇದೆ. ಅಜ್ಜ ಇಷ್ಟು ಅಂದ್ರೆ ಈಗ ನಾನು 1.5 ತಿಂಗಳ ಕೆಳಗಡೆ ಅವ್ರನ್ನ ಭೇಟಿ ಮಾಡಿದಾಗ ನಡೀತಿದ್ರು. ಸ್ವಲ್ಪ ಸಪೋರ್ಟ್ ಸಿಸ್ಟಮ್ ಬೇಕಾಗಿತ್ತು, ಯಾರಾದ್ರೂ ಹಿಡ್ಕೊಂಡ್ರೆ ನಡೀತಿದ್ರು, ಮತ್ತೆ ಮಾತು ಕೂಡ ಆಡ್ತಿದ್ರು, ಸ್ಪಂದಿಸ್ತಿದ್ರು. ಸ್ವಲ್ಪ ಕಿವಿ ಕೇಳಿಸೋದು ಕಡಿಮೆ ಆಗಿತ್ತು. ಆಮೇಲೆ ಜೋರಾಗಿ ಹೇಳಿದಾಗ ಮರ್ತು ಹೋಗೋ ಆಲ್ಝೈಮರ್ಸ್ ಕಾಯಿಲೆ ಬಂದಿತ್ತು. ಸೊ ನೀನ್ ಯಾರು ಅಂತ ನನ್ನನ್ನು ಕೇಳಿದ್ರು. ನಾನು ಓಡೋಗಿ ಅವ್ರ ಕಾಲಿಗೆ ಬಿದ್ದೆ ಆಶೀರ್ವಾದ ತಗೊಳಕ್ಕೆ ಅಂತ. ಆಶೀರ್ವಾದ ಮಾಡಿ ಎದ್ದಾದ್ಮೇಲೆ ನೀನ್ ಯಾರು ಅಂತ ಕೇಳಿದ್ರು. ದನಿಲೆ ಆಗ್ಲೇ ಮೆಲ್ಲು ದನಿಲೆ ಕೇಳಿದ್ರು. ಧ್ವನಿಲೆ ಆ ಮೊದಲಿನ ಘಂಟಾಘೋಷವಾಗಿ ಮಾತಾಡ್ತಿಲ್ಲ, ಅದಿರ್ಲಿಲ್ಲ. ಅಜ್ಜ ನಾನು ರವಿ ಬೆಳಗೆರೆ ಮಗಳು ಅಂತ ಹೇಳಿದಾಗ ತಕ್ಷಣ ರಿಕಲೆಕ್ಟ್ ಮಾಡ್ಕೊಂಡ್ರು. ಓ ನೀನ್ ಅವ್ರ ಮಗ್ಲ, ಆಯ್ತಾಯ್ತು ಒಳ್ಳೇದಾಗ್ಲಿ ಅಂತ ಹಂಗ್ ಮಾತಾಡ್ಸಿದ್ರು. ಸೊ ಅಂದ್ರೆ ಹೌದು, ಅವರು 95 ಇಯರ್ಸ್ ಆಗಿದೆ. ಅವ್ರ ಜರ್ನಿ ಯಾರ ದಿಗ್ಗಜನ ಜರ್ನಿ ಅದು. ಅವರ ಸಾಹಿತ್ಯ ಲೋಕಕ್ಕೆ ಕೊಟ್ಟಿರೋ ಕೊಡುಗೆ ಅಪಾರ, ಅದೆಲ್ಲವುದೂ ಹೌದು. ಬಟ್ ಇನ್ಯಾವುದೋ ನರಳಾಟ, ಇನ್ನೆಂಗೋ ಒದ್ದಾಡಿ ನಮ್ಮನ್ನ ಅಗಲಿದ್ರು, ಅಗಲಿಲ್ಲ ಅನ್ನೋದೊಂದು ಸಮಾಧಾನಕರವಾದ ವಿಷಯ. ಯಾಕೆ ಅಂದ್ರೆ 95 ವರ್ಷ ಎಲ್ಲೋ ಹಾಸಿಗೆ ಹಿಡಿದು ನರಳಿ ಒದ್ದಾಡಿ ನಮ್ಮನ್ನ ಅಗಲಿಲ್ವಲ್ಲ ಅನ್ನೋ ಒಂದು ಸಮಾಧಾನ ಭಾವ ಅಷ್ಟೇನೆ. ಬಟ್ ಬೇಸರ ಅಂತೂ ಖಂಡಿತ ಇದೆ ಅಜ್ಜನ್ ಕಳ್ಕೊಂಡಿರೋದು. ನೀವು ಎಷ್ಟು ಬಾರಿ ಭೇಟಿಯಾಗಿದ್ರೆ ಅವ್ರನ್ನ, ನಿಮ್ಮ ಅವರ ಒಡನಾಟ? ನಾನು ಓವರ್ ಆಲ್ ಈಗ 1.5 ತಿಂಗಳು ಕೂಡ ಸೇರಿಸಿದ್ರೆ 4 ಸತಿ ಭೇಟಿಯಾಗಿದ್ದೀನಿ. ಮೊದಲು 3 ಸತಿ ಭೇಟಿಯಾಗಿದ್ದೆ. ಅದಾದ್ಮೇಲೆ ಈಗ ಭೇಟಿಯಾಗಿದ್ದು ನಾನು ಕೊನೆಗಳಿಗೆದು ಈಗ 1.5 ತಿಂಗಳು. ನಾನು ಮೊದಲನೇ ಸತಿ ಭೇಟಿ ಮಾಡಿದ್ದು ಅಜ್ಜನ ನಾನು ನಮ್ಮ ಮನೆಯಲ್ಲೇನೆ. ನಮ್ಮ ತಂದೆ ಅವರ ಇದರಲ್ಲಿ ಅಪ್ಪ ಭೇಟಿ ಮಾಡಿಸಿದ್ರು. ನನಗೆ ಆಶೀರ್ವಾದ ತಗೋ ಅಂತ ಹೇಳಿದ್ರು. ನನಗೆ ಬಾಯಿಗೆ ನಂಗೆ ಗೊತ್ತಿಲ್ದೇನೆ ಅಜ್ಜ ಅಂತ ಬಂತು. ಅವ್ರ ಕಾಲಿಗೆ ಬಿದ್ದೆ, ಅಜ್ಜ ನಂಗೆ ಆಶೀರ್ವಾದ ಮಾಡಿ ಅಂತ. ಅಜ್ಜ ಅವಾಗ ರೇಗ್ಸಿದ್ರು ನನಗೆ. ಆಗ್ಲೇ ನಮ್ಮ ಮನೆಯವ್ರು ಆಗ್ಬಿಟ್ಯಾ ನೀನು, ನನ್ನನ್ನು ಅಜ್ಜ ಮಾಡ್ಬಿಟ್ಯಾ, ನೀನ್ ಅಜ್ಜ ಮಾಡ್ಕೊಂಡ್ಬಿಟ್ಯಾ ಅಂತ ರೇಗ್ಸಿದ್ರು. ಸೊ ಹಂಗಾಗಿ ಅದು ನನಗೆ ತುಂಬಾ ಕಣ್ಣು ಕಟ್ಟದಂಗಿದೆ. ಈಗ ಕೊನೆಯದಾಗೂ ನಾನು ಆಶೀರ್ವಾದ ತಗೊಂಡಿದ್ದು ಅಪ್ಪನ ಹೆಸರಲ್ಲಿ ಹೇಳಿಯೇ ಅವ್ರ ಕಾಲಿಗೆ ಬಿದ್ದಿದ್ದು. ಇದು ಹೌದು, ಅಪ್ಪನ ಅವರ ಒಡನಾಟ ತುಂಬಾ ಚೆನ್ನಾಗಿತ್ತು. ಒಬ್ರಿಗೊಬ್ರು ಫೋನ್ ಕಾಲ್ಗಳಲ್ಲಿ ಸಂಪರ್ಕ. ಅವ್ರು ಮೈಸೂರಲ್ಲಿ ಇರ್ತಾ ಇದ್ರು. ಸೊ ಹಾಗಾಗಿ ಫೋನಲ್ಲಿ ಮಾತಾಡೋರು. ಒಬ್ರಿಗೊಬ್ರು ಅವ್ರು ಬರೆದ ಕಾದಂಬರಿ, ಅವರು ಅಥವಾ ನೆಕ್ಸ್ಟ್ ಇನ್ಯಾರೋ ಬರೆದ ಕಾದಂಬರಿನ ಇದನ್ನ ಓದಿ ಭೈರಪ್ಪನವರೇ ನಾನು ಓದ್ದೆ, ನಂಗೆ ಇಷ್ಟ ಆಯ್ತು, ನಿಮ್ಗೂ ಇಷ್ಟ ಆಗ್ಬಹುದೇನೋ ಅಂತ. ಆತರ ಸಾಹಿತ್ಯ ಲೋಕದಲ್ಲಿ ಅವ್ರದ್ದು ಏನ್ ಚರ್ಚೆಗಳಿರ್ತಿತ್ತೋ ಅದನ್ನ ಅವ್ರು ಮಾಡ್ತಿದ್ರು. ಕಾದಂಬರಿ ಆಗಿರ್ಬೋದು, ಧರ್ಮಶ್ರೀ ಅಂತ ಹೇಳಿದ್ದು ಉತ್ತರಕಾಂಡ ಯಾನ ಆಗಿರ್ಬೋದು, ಬಟ್ ವಂಶವೃಕ್ಷಿ ಪ್ರತಿಯೊಂದರಲ್ಲಿ ನೋಡ್ತಾ ಹೋದ ಸಂದರ್ಭದಲ್ಲಿ ಅವರ ಬರವಣಿಗೆ ಅಂದ್ರೆ ಒಂಥರ ಬಾಣದಂತಹ ಬರವಣಿಗೆ ಅಂತಾರೆ, ಆ ರೀತಿಯ ಬರವಣಿಗೆ. ನಾನು ಅದನ್ನೇ ಹೇಳ್ದೆ, ಇನ್ನ ಎಷ್ಟೋ ಖಾಸಗಿ ಚಾನೆಲ್ಗಳಲ್ಲಿ ಹೇಳಿದೀನಿ ನಾನು ಇದನ್ನ. ಅವ್ರು ತಗೊಳ್ತಾ ಇದ್ದ ಟಾಪಿಕ್ಸ್ ಇತ್ತಲ್ಲ, ಅದು ನಮಗೆ ಈಗಿನ ಪೀಳಿಗೆ ಅಂದ್ರೆ ಅವ್ರಿಗೆ ಅವಾಗ ಬರಿತಾ ಇದ್ದಿದ್ದಕ್ಕೆ ಮಡಿವಂತಿಕೆ ಅನ್ನೋದನ್ನ ಬಿಟ್ಟು ಇವಾಗಿನ ಪೀಳಿಗೆಗೆ ಕೂಡ ಕನೆಕ್ಟ್ ಆಗುವಂತ ಟಾಪಿಕ್ಸ್ ಗಳನ್ನ ತಗೊಳ್ತಾ ಇದ್ರು. ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಹಂಗ್ ನೋಡಕ್ ಹೋದ್ರೆ ಪರ್ವ ಸಿನಿಮಾ ಆಯ್ತು, ಅವ್ರು ಬರ್ದಿರೋವಂಥದ್ದು. ಆಮೇಲೆ ನಮ್ಗೆ ಅನಾವರಣ ಓದಿದೀನಿ. ನಮ್ಗೆ ಅಲ್ಲೆಲ್ಲೋ ಈ ಅನಾವರಣದಲ್ಲೇ ಕೂಡ ಆಮೇಲೆ ಅದ್ರಲ್ಲೂ ಹಿಂದೆ ಫ್ಲಾಶ್ ಬ್ಯಾಕ್ಸ್ ಗಳು ತುಂಬಾ ಹಿಂದೆ ಹೋಗೋದು ಬರೋದು ಮುಂದೆ. ಆ ಪ್ಯಾಟರ್ನ್ ಅವರಲ್ಲಿ ತುಂಬಾ ಚೆನ್ನಾಗಿತ್ತದು. ಪೋಣಿಸೋರು ಅದನ್ನ ಚೆನ್ನಾಗಿ ಪೋಣಿಸೋರು, ಅವರು ಲಿಂಕ್ ಗಳನ್ನ ಚೆನ್ನಾಗಿ ಕೊಡೋರು. ಓದುಗನಿಗೆ ಎಲ್ಲೋ ಕನ್ಫ್ಯೂಸ್ ಆಗ್ತಿದೆ ಅನ್ನೋದು ಇರ್ತಿರ್ಲಿಲ್ಲ. ಸರಾಗವಾಗಿ ಓದಿಸ್ಕೊಂಡು ಹೋಗ್ತಾ ಇತ್ತು ಅವರ ಬರವಣಿಗೆ. ಸೊ ಇದೆಲ್ಲ ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಅಂದ್ರೆ ಈಗ ರವಿ ಬೆಳಗೆರೆ ಅವರ ಬರಹ ಒಂದು ತೂಕನೇ ಬೇರೆ. ಅದೇ ರೀತಿ ಇವರದ್ದು ನೋಡ್ತಾ ಸಂದರ್ಭದಲ್ಲಿ ಒಂದು ಮಿಸ್ಸಿ ಲಿಂಕ್ ಅಂತ ಎಲ್ಲಿ ಇರ್ತಿರ್ಲಿಲ್ಲ. ಒಂದು ಪೇಜ್ ಈಗ ವಂಶವೃಕ್ಷ ನೋಡ್ತಾ ಸಂದರ್ಭದಲ್ಲಿ ಕಡಕ್ಷ ಪುಟದಲ್ಲಿ ನಮ್ಗೆ ಓದಿಸ್ಕೊ ಹೋಗುತ್ತೆ, ಏನಾಗುತ್ತೆ ಅಂತ ಒಂದು ಕ್ಲೈಮ್ಯಾಕ್ಸ್ ಅಂತ ನಮ್ಗೆ ಅಂದ್ರೆ ಊಹೆ ಮಾಡಕ್ಕೂ ಕೂಡ ಆಗಲ್ಲ, ಆ ರೀತಿಯ ಬರ. ಅದನ್ನೇ ಹೇಳಿದ್ ನಾನು. ಪಿಕ್ ಮಾಡ್ತಾ ಇದ್ದಿದ್ದು ಟಾಪಿಕ್ ಗಳೇ ಹಂಗಿರ್ತಾ ಇತ್ತು, ನಮ್ಗೆ ಊಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಓಕೆ ನಮ್ಗೆ ಈಗ ನೆಕ್ಸ್ಟ್ ಏನಾಗ್ಬೋದು ಹಂಗ್ ತಗೊಳಕ್ ಹೋದ್ರೆ ನೀವು ರವಿ ಬೆಳಗೆರೆ ಅವ್ರ ಕಾದಂಬರಿ ಕೂಡ ಏನಾಗ್ಬೋದು ಅಂತಾನೇ ಓದಿಸ್ಕೊಂಡು ಹೋಗುತ್ತೆ. ಸೊ ಇಂಥ ಲೇಖಕರಲ್ಲಿ ಬರೋ ಅಂತ ಭೈರಪ್ಪ ಅಜ್ಜ ಕೂಡ ಅದರಲ್ಲಿ ಎತ್ತಿದ ಕೈ, ಅವರೇ ದಿಗ್ಗಜರು ಅದರಲ್ಲಿ. ಸೊ ಹಾಗಾಗಿ ನಾನು ಅದನ್ನೇ ಹೇಳಿದ್ದೆ, ನಾನು ಟಾಪಿಕ್ ಅವ್ರು ತಗೊಳ್ತಾ ಇದ್ದಿದ್ದೇ ನಮ್ಗೆ ಈ ತರ ಕೂಡ ಆಲೋಚನೆ ಮಾಡ್ಬೋದಾ, ಈ ತರ ಕೂಡ ಒಂದು ವಿಷಯ ಇದೆಯಾ ಅನ್ನೋದನ್ನ ಅರಿವಿಗೆ ತರಿಸ್ಕೊಡ್ತಾ ಇದ್ರು. ಕಳೆದ 1 ಮಂತ್ ಬ್ಯಾಕ್ ನೀವು ಮೀಟ್ ಆಗಿದ್ರಿ ಅಂತ, ಅವಾಗ ಏನೇನ್ ಮಾತುಕತೆ, ಏನಾದ್ರು ಈ ಸಾಹಿತ್ಯ ವಿಚಾರಕ್ಕೆ ಏನಾದ್ರು ವಿಚಾರ ಹಂಚ್ಕೊಂಡಿದ್ರು?
ಇಲ್ಲ ಸರ್, ಇಲ್ಲ ಇಲ್ಲ, ಅವರು ಮೆತ್ತಗಾಗಿ ಹೋಗಿದ್ರು ಅಷ್ಟೊತ್ತಿಗಾಗ್ಲೇ. ಮತ್ತೆ ನಾನು ಅವ್ರಿಗೆ ಕೈ ಹಿಡಿದು ಅವ್ರನ್ನ ಕಾರ್ವರೆಗೂ ಕರ್ಕೊಂಡೋಗಿ ಕೂರಿಸಿದಷ್ಟೇ ನನ್ನ ಏನೋ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಮಾತುಕತೆ ಆಡುವಷ್ಟು ಅಜ್ಜಂಗೆ ಶಕ್ತಿ ಇರಲಿಲ್ಲ. ಇಷ್ಟು ಭಾವನೆ ಬೆಳಗೆರೆ ಅವರ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಸತ್ತ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.